ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗಿರೋ ಒಂದು ಬಿಗಿನರ್ ಬೆಸ್ಟ್ ಸ್ಟಾಕ್ಸ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ತರ ರಿಸರ್ಚ್ ಇಲ್ದಿರ ಸಿಂಪಲ್ ಆಗಿ ಯಾವ ತರ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್, ಸೊ ಬಿಗಿನರ್ಸ್ ಅಂತ ಇದ್ದೀನಿ, ಅದರಿಂದ ಡೈರೆಕ್ಟ್ ಆಗಿ ಸ್ಟಾಕ್ ಸೆಲೆಕ್ಷನ್ ಮೇಲೆ ಹೋಗ್ದಿರ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಒಂದು ಬಿಗಿನರ್ಸ್ ಯಾವ ತರ ತಿಳ್ಕೋಬೇಕು, ಇಂಪಾರ್ಟೆಂಟ್ ಥಿಂಗ್ಸ್ ಏನು, ಅದ್ರ ಬಗ್ಗೆನೂ ಮಾತಾಡ್ಕೊಂತ ಸಿಂಪಲ್ ಆಗಿ ಕಡಿಮೆ ರಿಸ್ಕ್ ಇತ್ತು ಒಳ್ಳೆ ಬಿಸಿನೆಸ್ ಮಾಡ್ತಾ ಕಾನ್ಸ್ಟೆಂಟ್ ಆಗಿ ಒಳ್ಳೆ ಪರ್ಫಾರ್ಮ್ ಮಾಡ್ತಿರೋಂಥ ಸ್ಟಾಕ್ ನ ಬಿಗಿನರ್ ಯಾವ ತರ ರಿಸರ್ಚ್ ಇಲ್ದಿರ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಈಸಿಯಾಗಿ ಸಿಂಪಲ್ ಆಗಿ ಅರ್ಥ ಆಗೋ ವಿಧದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೀವೇನಾದ್ರೂ ಬಂದು ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲ್ ನಲ್ಲಿ ಇರುವಂತ ಕಂಟೆಂಟ್ ನ ಅಬ್ಸರ್ವ್ ಮಾಡಿ. ಸೊ ನಿಮ್ಗೆ ಅದೇನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇದು ಬಿಗಿನರ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡ್ತಿರೋ ವಿಡಿಯೋ ಮಾತ್ರನೇ. ವಿಡಿಯೋ ಒಳಗಡೆ ಹೋಗೋಕ್ ಮುಂಚೆ ಒಂದು ಕಂಪನಿ ರಿಲೇಟೆಡ್ ಆಗಿ ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೋಬೇಕಾಗಿರುತ್ತೆ. ಇದನ್ನ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಕಂಪನಿ ಗ್ರೋ ಆಗೋ ಪ್ರಾಸೆಸ್ ನಲ್ಲಿ ಕಂಪನಿಗೆ ಹಣ ಬೇಕಾಗತ್ತೆ. ಒಂದು ಕಂಪನಿಗೆ ಹಣ ಬೇಕಾದಾಗ ಆ ಕಂಪನಿ ಆಚೆ ಡೆಟ್ ಅಂದ್ರೆ ಸಾಲ ತಗೊಂಡಾದ್ರೂ ಹಣ ತಗೋ ಬರಬಹುದು, ಆರ್ ಆ ಕಂಪನಿಗೆ ಸಂಬಂಧಿಸಿರುವ ಶೇರ್ಸ್ ನ ಮಾರ್ಬಿಟ್ಟು ಕಂಪನಿ ಹಣ ತಗೋ ಬರಬಹುದು. ಸೊ ಆ ಕಂಪನಿ ಅವ್ರ ಶೇರ್ಸ್ ನ ಮಾರಿ ಹಣ ತಗೋಬರೋ ಪ್ರಯತ್ನದಲ್ಲಿ ಆ ಕಂಪನಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗತ್ತೆ. ಆ ಕಂಪನಿ ಅವರ ಪಾಲ್ನ ಶೇರ್ ರೂಪದಲ್ಲಿ ಮಾರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾವ ಕಂಪನಿ ಶೇರ್ಸ್ ಆದ್ರೂ ನಮ್ಗೆ ಕಾಣಿಸ್ತಾ ಇರತ್ತಲ್ಲ, ಅದೊಂದು ನಂಬರ್ ಆಗಿ ನಾವು ನೋಡ್ತಾ ಇರ್ತೀವಿ. ಲೈಕ್ ಒಂದು ಕಂಪನಿ 100 ರೂಪೀಸ್ ನಲ್ಲಿ ಟ್ರೇಡ್ ಆಗ್ತಾ ಇದೆ, ಒಂದು ಕಂಪನಿ 200 ರೂಪೀಸ್ ನಲ್ಲಿ ಟ್ರೇಡ್ ಆಗ್ತಾ ಇರತ್ತಂತ. ಆದ್ರೆ ಒಂದು ನಂಬರ್ ಮಾತ್ರನೇ ಅಲ್ಲ, ಅದು ಆ ಕಂಪನಿ ಒಂದು ಶೇರ್ ಅಂತ. ಕಂಪನಿಗೆ ಹಣ ಬೇಕಾದಾಗ ಇಲ್ಲ ಕಂಪನಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರಬೇಕು ಅನ್ಕೊಂಡವಾಗ ಕಂಪನಿ ಅವ್ರ ಪಾಲ್ನ ಶೇರ್ ರೂಪದಲ್ಲಿ ಇಂಡಸ್ಟ್ರಿಗೆ ಮಾರುತ್ತೆ ಅಂತ ಮೀನಿಂಗ್. ಆದ್ರೆ ಪ್ರತಿ ಕಂಪನಿಗೆ ಸಂಬಂಧಿಸಿದ ಶೇರ್ನ ನಾವು ಈಸಿಯಾಗಿ ತಗೊಳಕ್ಕೂ ಆಗಲ್ಲ ಅಂಡ್ ಮಾರಕ್ಕೂ ಆಗಲ್ಲ. ಯಾವ ಕಂಪನಿ ಆದ್ರೆ BSE ಆರ್ NSE ನಲ್ಲಿ ಲಿಸ್ಟ್ ಆಗಿರತ್ತಲ್ಲ, ಆ ಕಂಪನೀಸ್ ಮಾತ್ರ ನಾವು ಸಿಂಪಲ್ ಆಗಿ ತಗೋಬಹುದು ಇಲ್ಲ ಮಾರಬಹುದು. BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ NSE ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಇದು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಫೋಸಿಸ್ ಕಂಪನಿ ಇದೆ ಅಲ್ವಾ, ಇನ್ಫೋಸಿಸ್ ಕಂಪನಿ ಅವ್ರ ಶೇರ್ ನ ನೀವು ತಗೋಬೇಕು ಅನ್ಕೊಂಡ್ರೆ ಜಸ್ಟ್ ನೀವು ನಿಮ್ಮ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಓಪನ್ ಮಾಡಿ ಇನ್ಫೋಸಿಸ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಇನ್ಫೋಸಿಸ್ ಕಂಪನಿ ಅದರ ಸ್ಟಾಕ್ ಪ್ರೈಸ್ ಸಿಗತ್ತೆ. ಅದು ನೀವು ಎಷ್ಟು ಶೇರ್ ಆದ್ರೂ ತಗೋಬಹುದು, ಇಲ್ಲ ಅಂದ್ರೆ ನೀವು ಮಾರಬಹುದು. ಬಟ್ ನೀವು ಓಲಾ ಆದ್ರೂ ಫ್ಲಿಪ್ಕಾರ್ಟ್ ಶೇರ್ಸ್ ತಗೋಬೇಕು ಅಂದ್ರೆ ತಗೊಳಕ್ಕಾಗಲ್ಲ. ಏನಕ್ಕಂದ್ರೆ ಈ ಓಲಾ ಆದ್ರೂ ಫ್ಲಿಪ್ಕಾರ್ಟ್ ಆದ್ರೂ ಇನ್ನೂ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿಲ್ಲ. ನಮಗೆ ಕಾಣಿಸೋ ಪ್ರತಿಯೊಂದು ಕಂಪನಿ ಶೇರ್ನ ನಾವು ಈಸಿಯಾಗಿ ತಗೊಳಕ್ಕೂ ಆಗಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗಿನರ್ ಆಗಿ ಎಂಟರ್ ಆಗಿದ ಮೇಲೆ ನಾನು ಈ ತರ ಸ್ಕ್ರೀನ್ ಮೇಲೆ ತೋರಿಸಿರೋ ಇಮೇಜಸ್ ನ ಯಾವಾಗ್ಲೂ ನೋಡ್ತಾ ಇರ್ತೀರಲ್ವಾ, ನ್ಯೂಸ್ ಪೇಪರ್ಸ್ ಅಲ್ಲಾದ್ರೂ ಟಿವಿಲಾದ್ರೂ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಾದ್ರೂ ಇಮೇಜ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಬಿಕಾಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ BSE ನಲ್ಲಿ ತುಂಬಾ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್. ಇಂಡಿಯಾನಲ್ಲಿ BSE ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ NSE ಸ್ಟಾರ್ಟ್ ಆಗಿದೆ. ನೀವು ನ್ಯೂಸ್ ಪೇಪರ್ಸ್ ಅಲ್ಲಾದ್ರೂ ಟಿವಿ ಚಾನಲ್ಸ್ ಅಲ್ಲಾದ್ರೂ ಸೆನ್ಸೆಕ್ಸ್ ಇಷ್ಟೊಂದು ಪಾಯಿಂಟ್ ಬೆಳೆದಿದೆ, ನಿಫ್ಟಿ ಇಷ್ಟು ಪಾಯಿಂಟ್ ಬೆಳೆದಿದೆ, ಇಲ್ಲಾಂದ್ರೆ ಇಷ್ಟು ಪಾಯಿಂಟ್ಸ್ ಬಿದ್ದಿದೆ, ಮಾರ್ಕೆಟ್ ಇವತ್ತು ನೋಡ್ತಾ ಇರ್ತೀವಲ್ಲ. ಸೆನ್ಸೆಕ್ಸ್ ಅಂದ್ರೆ ಏನು, ನಿಫ್ಟಿ ಅಂದ್ರೆ ಏನು, ಮೊದಲನೇದಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಸೆನ್ಸೆಕ್ಸ್ ನ BSE ಅವರು ಮೈಂಟೈನ್ ಮಾಡ್ತಾ ಇರ್ತಾರೆ ಅಂಡ್ ಈ ನಿಫ್ಟಿನ NSE ಅವರು ಮೈಂಟೈನ್ ಮಾಡ್ತಾ ಇರ್ತಾರೆ. ಈ ಸೆನ್ಸೆಕ್ಸ್ ಅಲ್ಲಿ 30 ಕಂಪನೀಸ್ ಇರುತ್ತೆ, ನಿಫ್ಟಿನಲ್ಲಿ 50 ಕಂಪನೀಸ್ ಇರುತ್ತೆ. ಪ್ರೆಸೆಂಟ್ ನಿಫ್ಟಿ 17,500 ಹತ್ರ ಇದೆ, ಸೆನ್ಸೆಕ್ಸ್ 58,000 ಹತ್ರ ಇದೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಏಪ್ರಿಲ್ 30th ನಮಗೆ ನಿಫ್ಟಿ 54 ಪಾಯಿಂಟ್ಸ್ ಹತ್ರ ಫಾಲ್ ಆಗಿದೆ, ಸೆನ್ಸೆಕ್ಸ್ 237 ಪಾಯಿಂಟ್ಸ್ ಹತ್ರ ಫಾಲ್ ಆಗಿದೆ. ಸೊ ನಿಫ್ಟಿ ಈ ತರ ಫಾಲ್ ಆಗಿದೆ ಅಂದ್ರೆ, ಸೆನ್ಸೆಕ್ಸ್ ಫಾಲ್ ಆಗಿದೆ ಅಂದ್ರೆ ಇದಕ್ಕೆ ರೀಸನ್ ಆ ನಿಫ್ಟಿನಲ್ಲಿರೋ ಕಂಪನೀಸ್ ಅಂಡ್ ಸೆನ್ಸೆಕ್ಸ್ ಇರುವಂತ ಕಂಪನೀಸ್ ಅಂತ ಮೀನಿಂಗ್. ಸೊ ನಿಫ್ಟಿನಲ್ಲಿ 50 ಕಂಪನೀಸ್ ಇರುತ್ತಲ್ಲ, ಸೆನ್ಸೆಕ್ಸ್ ಅಲ್ಲೂ 30 ಕಂಪನೀಸ್ ಇದೆ ಅಲ್ವಾ. ಸೊ ಆ ಕಂಪನೀಸ್ಗೆ ಪಾಸಿಟಿವ್ ಆಗಿ ಮೂವ್ ಆಗ್ತಿದ್ರೆ ನಿಫ್ಟಿ ಆರ್ ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಆರ್ ಅದೇ ನೆಗೆಟಿವ್ ಆಗಿ ಡೌನ್ ಸೈಡ್ ಗೆ ಮೂವ್ ಆಗ್ತಿದ್ರೆ ನಿಫ್ಟಿ ಆರ್ ಸೆನ್ಸೆಕ್ಸ್ ನಮಗೆ ಡೌನ್ ಸೈಡ್ ಮೂವ್ ಆಗ್ತಾ ಇರುತ್ತೆ. ಒಂದ್ಸಲಿ ಆ ಕಂಪನೀಸ್ ಲಿಸ್ಟ್ ಏನೋ ನೋಡೋಣ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರುವ ಕಂಪನೀಸ್ ಎಲ್ಲಾನು ನಿಫ್ಟಿಗೆ ಸಂಬಂಧಿಸಿರುವ 50 ಕಂಪನೀಸ್ ಅಂಡ್ ಇಲ್ಲಿ ಕಾಣಿಸ್ತಾ ಇರೋ ಕಂಪನೀಸ್ BSE ಗೆ ಸಂಬಂಧಿಸಿರುವ 30 ಕಂಪನೀಸ್. ಇನ್ನೊಂದು ಇಂಪಾರ್ಟೆಂಟ್ ಲಾಜಿಕ್ ನ ನೀವು ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಸೆನ್ಸೆಕ್ಸ್ ಬೆಳೀತಾ ಇದ್ರೆ ನಿಫ್ಟಿನೂ ಬೆಳೆಯುತ್ತೆ, ಸೆನ್ಸೆಕ್ಸ್ ಕಮ್ಮಿ ಆಗ್ತಾ ಇದ್ರೆ ನಿಫ್ಟಿನೂ ಕಮ್ಮಿ ಆಗುತ್ತೆ. ಏನಕ್ಕಂದ್ರೆ ಈ ಸೆನ್ಸೆಕ್ಸ್ ನಲ್ಲಿ ಇರುವಂತಹ 30 ಕಂಪನೀಸ್ ನಿಫ್ಟಿನಲ್ಲಿ ಇರುತ್ತೆ. ಸೊ ಅದರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ, ಈ 30 ಕಂಪನೀಸ್ ಪಾಸಿಟಿವ್ ಆಗಿ ಮೂವ್ ಆಗ್ತಾ ಇದ್ರೆ ಅದು ಸೆನ್ಸೆಕ್ಸ್ ನ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಅವು ನಿಫ್ಟಿನಲ್ಲಿನೂ ಇರೋದ್ರಿಂದ ಅವನು ನಿಫ್ಟಿನೂ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ನಮ್ಗೆ ಮಾರ್ಕೆಟ್ ಮೋಸ್ಟ್ಲಿ ಬೆಳೆದಿದೆ ಅಂದ್ರೆ ನಿಫ್ಟಿ ಆರ್ ಸೆನ್ಸೆಕ್ಸ್ ಎರಡೂ ಬೆಳೆಯುತ್ತೆ, ಕಮ್ಮಿ ಆಗಿದೆ ಅಂದ್ರೆ ನಿಫ್ಟಿ ಆರ್ ಸೆನ್ಸೆಕ್ಸ್ ಎರಡೂ ಕಮ್ಮಿ ಆಗಿರುತ್ತೆ. ಆತರ ಕಂಪಲ್ಸರಿ ನಡಿಬೇಕಂತಾನಿಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಅದೇ ತರ ನಡೀತಾ ಇರುತ್ತೆ. ಬಿಕಾಸ್ ನಿಫ್ಟಿ ಆರ್ ಸೆನ್ಸೆಕ್ಸ್ ನಲ್ಲಿ ಇಂಡಿಯಾಗೆ ಸಂಬಂಧಿಸಿರುವ ಟಾಪ್ 30 ಕಂಪನೀಸ್ ಕಾಮನ್ ಆಗಿರುತ್ತೆ. ಅದರಿಂದ ಇದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮಗೆ ಸಿಂಪಲ್ ಆಗಿ ಯಾವ ತರ ಟೆಕ್ನಿಕಲ್ ಟರ್ಮ್ಸ್ ನ
ಯೂಸ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋ ವಿಧದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮಗೆ ಥೌಸಂಡ್ಸ್ ಆಫ್ ಕಂಪನೀಸ್ ಇರುತ್ತೆ. ಸೊ ಎಲ್ಲಾ ಕಂಪನಿನೂ ಒಂದೇ ಬಿಸಿನೆಸ್ ಅಂತೂ ಖಂಡಿತವಾಗ್ಲೂ ಮಾಡಲ್ಲ. ಸ್ವಲ್ಪ ಕಂಪನೀಸ್ ಒಂದೊಂದು ಬಿಸಿನೆಸ್ ಮಾಡ್ತಾ ಇದ್ರೆ ಇನ್ ಸ್ವಲ್ಪ ಕಂಪನೀಸ್ ಇನ್ನೊಂದು ಬಿಸಿನೆಸ್ ಮಾಡ್ತಾ ಇರುತ್ತೆ. ಸೊ ಯಾವ ಕಂಪನೀಸ್ ಆದ್ರೆ ಸಿಮಿಲರ್ ಬಿಸಿನೆಸ್ ಮಾಡ್ತಾ ಇರ್ತಾರಲ್ವಾ, ಆ ಕಂಪನೀಸ್ ಎಲ್ಲಾನು ಒಂದು ಸೆಕ್ಟರ್ಗೆ ಡಿವೈಡ್ ಮಾಡೋದು ನಡೆಯುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕ್ಯಾಟಗರಿಯಲ್ಲಿ ಇರುವಂತಹ ಕಂಪನೀಸ್ ಎಲ್ಲರಿಗೂ ಒಂದೊಂದು ಸೆಕ್ಟರ್ಗೆ ಡಿವೈಡ್ ಮಾಡಿದ್ದಾರೆ. ಮೊದಲನೇದಾಗಿ ಆಟೋ ಇಂಡೆಕ್ಸ್. ಆಟೋ ಸೆಕ್ಟರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಇಲ್ಲಿ ನಮಗೆ ಟೂ ವೀಲರ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್, ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್, ದೊಡ್ಡ ಟ್ರಕ್ಸ್ ಎಲ್ಲ ಕಾಣಿಸ್ತಾ ಇರತ್ತಲ್ಲ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್, ಅಂಡ್ ಈ ವೆಹಿಕಲ್ಸ್ ಗೆ ಟೈರ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್, ಅಂಡ್ ಇದಕ್ಕೆ ಬ್ಯಾಟರೀಸ್ ಬೇಕಾಗತ್ತಲ್ಲ ಬ್ಯಾಟರೀಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನೀಸ್, ಅಂಡ್ ಇದಕ್ಕೆ ಬೇಕಾಗಿರುವಂತಹ ಬಿಡಿ ಭಾಗಗಳು ತಯಾರು ಮಾಡೋ ಕಂಪನೀಸ್ ಎಲ್ಲಾನು ಸೇರಿ ಆಟೋ ಇಂಡೆಕ್ಸ್ ಅಲ್ಲಿ ಬರುತ್ತೆ. ಪ್ರತಿಯೊಂದು ಇಂಡೆಕ್ಸ್ ಅಲ್ಲೂ ಸಿಮಿಲರ್ ಬಿಸಿನೆಸ್ ಮಾಡೋ ಕಂಪನೀಸ್ ಅಲ್ಲೇ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಸೆಗ್ಮೆಂಟ್ ಅಲ್ಲಿ ಬಿಸಿನೆಸ್ ಮೇಲೆ ಪಾಸಿಟಿವ್ ಒಪಿನಿಯನ್ ಇದ್ರೆ ನಾವು ಡೈರೆಕ್ಟ್ ಆಗಿ ಆ ಇಂಡೆಕ್ಸ್ ಹೋಗಿ ಆ ಕಂಪನೀಸ್ ಅಲ್ಲಿ ಇರುವಂತಹ ಎಲ್ಲಾ ಸ್ಟಾಕ್ಸ್ ನಾವು ಗಮನಿಸಬಹುದು. ನೆಕ್ಸ್ಟ್ ಫೈನಾನ್ಷಿಯಲ್ ಸರ್ವಿಸ್ ಇಂಡೆಕ್ಸ್ ಇದೆ. ಇದರಲ್ಲಿ ಟೋಟಲ್ ಆಗಿ ಫೈನಾನ್ಷಿಯಲ್ ಸೆಗ್ಮೆಂಟ್ ಅಲ್ಲಿರೋ ಎಲ್ಲಾ ಕಂಪನೀಸ್ ಬರುತ್ತೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬರುತ್ತೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಬರುತ್ತೆ. ನೀವೇನಾದ್ರೂ ಒಂದು ಮನೆ ತಗೋಬೇಕಂದ್ರೆ ನಿಮ್ಗೆ ಫೈನಾನ್ಸ್ ಪ್ರೊವೈಡ್ ಮಾಡೋ ಕಂಪನೀಸ್ ಇರತ್ತಲ್ಲ, ಆ ಫೈನಾನ್ಸ್ ಮಾಡ್ತಿರೋ ಕಂಪನೀಸ್, ಲೈಫ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಿರೋ ಕಂಪನೀಸ್, ಈ ತರ ಹಲವು ರೀತಿಯ ಫೈನಾನ್ಷಿಯಲ್ ಸರ್ವಿಸಸ್ ಪ್ರೊವೈಡ್ ಮಾಡುವಂತ ಎಲ್ಲಾ ಕಂಪನೀಸ್ ಸೇರಿ ನಮಗೆ ಫೈನಾನ್ಷಿಯಲ್ ಸರ್ವಿಸ್ ಇಂಡೆಕ್ಸ್ ಅಲ್ಲಿ ಬರುತ್ತೆ. ಸೊ ಇದು ಕೇವಲ ನೀವು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ, ಆ ಬ್ಯಾಂಕ್ಸ್ ಏನು ಅಂತ ತಿಳ್ಕೋಬೇಕು ಅನ್ಕೊಂಡ್ರೆ ಪ್ರೈವೇಟ್ ಬ್ಯಾಂಕ್ಸ್ ಇಂಡೆಕ್ಸ್ ಹೋದ್ರೆ ನೀವು ಆ ಕಂಪನಿ ಶೇರ್ಸ್ ಎಲ್ಲ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತ ಪ್ರೈವೇಟ್ ಬ್ಯಾಂಕ್ಸ್ ಮಾತ್ರ ನೀವು ನೋಡ್ಕೋಬೇಕಂದ್ರೆ ನಿಮಗೆ ಈ ಪ್ರೈವೇಟ್ ಇಂಡೆಕ್ಸ್ ಬ್ಯಾಂಕ್ಸ್ ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೆಲ್ಪ್ ಆಗುತ್ತೆ. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬ್ಯಾಂಕ್ಸ್ ಮಾತ್ರ ನೀವು ತಿಳ್ಕೋಬೇಕಂದ್ರೆ PSU ಬ್ಯಾಂಕ್ ಇಂಡೆಕ್ಸ್ ನಮಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕೇವಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಮಾತ್ರನೇ ಇರುತ್ತೆ. ನೆಕ್ಸ್ಟ್ FMCG ಇಂಡೆಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. FMCG ಅಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸರ್ನ್ ಗೂಡ್ಸ್ ಅಂತ ಅರ್ಥ. ಅಂದ್ರೆ ನಮಗೆ ಆಚೆ ಕಾಣಿಸುವಂತ ಪ್ರಾವಿಷನ್ ಸ್ಟೋರ್ಸ್ ಆದ್ರೂ ಸೂಪರ್ ಮಾರ್ಕೆಟ್ಸ್ ಹೋದಾಗಲಾನು ಸ್ವಲ್ಪ ವಸ್ತುಗಳು ಕಾಣ್ತಾ ಇರತ್ತಲ್ಲ, ನಾವು ಇಮಿಡಿಯೇಟ್ ಆಗಿ ಓಪನ್ ಮಾಡಿ ತಿನ್ನುವಂತ ಐಟಮ್ಸ್ ಇರಬಹುದು, ಇಲ್ಲ ಅಂದ್ರೆ ಅದನ್ನ ತಗೊಂಡೋಗಿ ನಾವು ಅಡಿಗೆಗೆ ಯೂಸ್ ಮಾಡುವಂತ ಐಟಮ್ಸ್ ಇರಬಹುದು. ಅದರ ಜೊತೆಗೆ ದಟ್ಟು ಡೇ ಲೈಫ್ ನಲ್ಲಿ ನಾವು ಯೂಸ್ ಮಾಡುವಂತ ಮೋಸ್ಟ್ ಆಫ್ ದ ಕನ್ಸ್ಯೂಮರ್ಸ್ ಐಟಮ್ಸ್ ಎಲ್ಲಾನು ಈ ಕಂಪನೀಸ್ ತಯಾರು ಮಾಡ್ತಾ ಇರುತ್ತೆ. IT ಕಂಪನೀಸ್ಗೆ ಒಳ್ಳೆ ವ್ಯಾಲ್ಯೂ ಇದೆ ಅಂತ, ಅವು ಒಳ್ಳೆ ಬಿಸಿನೆಸ್ ಮಾಡ್ತಾ ಇರೋ ಒಪಿನಿಯನ್ ಇದ್ರೆ ನಿಮಗೆ ಡೈರೆಕ್ಟ್ ಆಗಿ ನೀವು IT ಇಂಡೆಕ್ಸ್ ನಲ್ಲಿ ಬಂದ್ರೆ ನಿಮಗೆ ಮೋಸ್ಟ್ ಆಫ್ ದಿ ರೆಪ್ಯೂಟೆಡ್ ಕಂಪನೀಸ್ ಎಲ್ಲ ನಿಮಗೆ ಕಾಣಿಸುತ್ತೆ. TCS, ಟೆಕ್ ಮಹೇಂದ್ರ, ಇನ್ಫೋಸಿಸ್, HCL ಇವೆಲ್ಲಾನು ನಮಗೆ IT ಕಂಪನಿಗೆ ಸಂಬಂಧಿಸಿದ ಇಂಡೆಕ್ಸ್ ಅಲ್ಲೇ ಇರುತ್ತೆ. ಅಂಡ್ ಮೀಡಿಯಾ ಸ್ಟಾಕ್ಸ್ ನಾವು ನೋಡ್ಕೋಬೇಕಂದ್ರೆ ಮೀಡಿಯಾ ಇಂಡೆಕ್ಸ್ ನಲ್ಲಿ ಬಂದ್ರೆ ಮೀಡಿಯಾಗೆ ಸಂಬಂಧಿಸಿರುವ ಎಲ್ಲ ಸ್ಟಾಕ್ಸ್ ಇಲ್ಲಿ ಇರುತ್ತೆ. ಸ್ಟೀಲ್, ಐರನ್, ನಿಕಲ್ ಈ ತರ ಮೆಟಲ್ ಸಂಬಂಧಿಸಿರೋ ಕಂಪನೀಸ್ ಬಗ್ಗೆ ನೋಡಬೇಕಂದ್ರೆ ಮೆಟಲ್ ಇಂಡೆಕ್ಸ್ ಅಲ್ಲಿ ನಮಗೆ ಕಾಣಿಸುತ್ತೆ. ಫಾರ್ಮಾ ಇಂಡೆಕ್ಸ್, ಈ ವೈರಸ್ ಇವೆಂಟ್ ಸ್ಟಾರ್ಟ್ ಆದ್ಮೇಲೆ ಈ ಕಂಪನೀಸ್ಗೆ ಒಳ್ಳೆ ಡಿಮ್ಯಾಂಡ್ ಅಂತೂ ಆಡ್ ಆಗಿದೆ. ಮುಂದಿನ ದಿನಗಳಲ್ಲಿ ಫಾರ್ಮಾ ಇಂಡೆಕ್ಸ್ ಇನ್ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಆಗತ್ತಂದ್ರೆ ನೀವು ಅದರಲ್ಲಿ ಒಳ್ಳೆ ಪ್ರಾಫಿಟ್ಸ್ ಇರುತ್ತೆ ಅಂತ, ಅದರಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನಿಮ್ಗೆ ಒಪಿನಿಯನ್ ಇದ್ರೆ ಫಾರ್ಮಾ ಇಂಡೆಕ್ಸ್ ನಲ್ಲಿ ಬಂದು ನೋಡಿದ್ರೆ ನಮಗೆ ಫಾರ್ಮಾ ಬಿಸಿನೆಸ್ ಮಾಡುವಂತ ಎಲ್ಲಾ ಕಂಪನೀಸ್ ಆ ಲಿಸ್ಟ್ ಇಲ್ಲಿರುತ್ತೆ. ಅಂಡ್ ಪ್ರೈವೇಟ್ ಆರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಲ್ಲ, ಅದೇ ತರ ಫೈನಲ್ ಆಗಿ ನಾವು ನೋಡಬೇಕಾಗಿರೋದು ರಿಯಾಲಿಟಿ ಇಂಡೆಕ್ಸ್. ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ತಾ ಇರುವಂತ ಕಂಪನೀಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭ ಪಡೆಯುತ್ತೆ ಅಂತ ಅನ್ಕೊಂಡ್ರೆ ಕೇವಲ ರಿಯಾಲಿಟಿ ಬಿಸಿನೆಸ್ ಮಾಡ್ತಾರ ಕಂಪನೀಸ್ ಮಾತ್ರ ನೋಡ್ಕೋಬೇಕಂದ್ರೆ ರಿಯಾಲಿಟಿ ಇಂಡೆಕ್ಸ್ ನಲ್ಲಿ ಬಂದ್ರೆ ನಮಗೆ ಆ ಕಂಪನಿ ಲಿಸ್ಟ್ ಎಲ್ಲ ನಮಗೆ ಅಲ್ಲಿರುತ್ತೆ. 2018 ಡೇಟಾ ಪ್ರಕಾರ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 7000 ಹತ್ತಿರ ಸ್ಟಾಕ್ಸ್ ಲಿಸ್ಟ್ ಆಗಿದೆ ಅಂತ BSE ನಲ್ಲಿ, ಅದೇ ತರ NSE ನಲ್ಲಿ ಎಷ್ಟು ಸಾವಿರ ಸ್ಟಾಕ್ಸ್ ಇದ್ರು ಅವರು ಹಲವಾರು ರೀತಿ ಬಿಸಿನೆಸ್ ಮಾಡ್ತಿದ್ರು ಟಾಪ್ 50 ಕಂಪನೀಸ್ ನ ನಿಫ್ಟಿ ಅವರು ನಿಫ್ಟಿ 50ಗೆ ಆಡ್ ಮಾಡಿದ್ರೆ ಇಂಡಿಯಾನಲ್ಲಿ ಹಲವಾರು ಬಿಸಿನೆಸ್ ಮಾಡ್ತಾ ಇರುವಂತ ಟಾಪ್ 30 ಕಂಪನೀಸ್ ನ BSE ಅವರು ಸೆನ್ಸೆಕ್ಸ್ ಅಲ್ಲಿ ಇಟ್ಟಿದ್ದಾರೆ. ಸೊ ಬಿಗಿನರ್ಸ್ ಯಾರಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಸ್ಟ್ ಟೈಮ್ ಬಂದು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಈ ಕಂಪನೀಸ್ ನ ಮೈಂಡ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಬಿಕಾಸ್ ಇದು ಓವರ್ ಆಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ರಿಪ್ರೆಸೆಂಟ್ ಮಾಡುತ್ತೆ. ನಮ್ಮ ಇಂಡಿಯಾಗೆ ಸಂಬಂಧಿಸಿರುವ ಟಾಪ್ ಕಂಪನೀಸ್ ಇವೇ ಆಗಿದ್ರಿಂದ ಬಿಗಿನರ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗುವಾಗ ಮೊದಲನೇದಾಗಿ ನಾವು ಈ ಕಂಪನಿಗೆ ಸಂಬಂಧಿಸಿರುವ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆ ಬೆಟರ್ ಆಪ್ಷನ್ ಆಗುತ್ತೆ. ಇವನ್ನ ಫರ್ದರ್ ಆಗಿ ಫಿಲ್ಟರ್ ಮಾಡ್ತಾ ಬೆಟರ್ ಸ್ಟಾಕ್ ನ ನಾವು ಸೆಲೆಕ್ಟ್ ಮಾಡೋ ಪ್ರಯತ್ನನೂ ತಿಳ್ಕೊಳ್ಳೋಣ. ಸೊ ಈಗ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗ್ತಾರೋ ಒಂದು ಬಿಗಿನರ್ಸ್ ನ ಸ್ಟಾಕ್ಸ್ ಯಾವ ತರ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಪ್ರೋಸೆಸ್ ಅಂತೂ ಹೇಳ್ತೀನಿ. ಇದರಲ್ಲಿ 2 ಮೆಥಡ್ಸ್ ಇದೆ. ಈ 2 ಮೆಥಡ್ಸ್ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಯಾವ ಮೆಥಡ್ ಸಿಂಪಲ್ ಆಗಿ ಕನ್ವೀನಿಯಂಟ್ ಆಗಿರುತ್ತಲ್ಲ ಆ ಮೆಥಡ್ ಆದ್ರೂ ನೀವು ಫಾಲೋ ಆಗೋದಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ಮೆಥಡ್ ಯೂಸ್ ಮಾಡಿ ಸ್ಟಾಕ್ ಸೆಲೆಕ್ಟ್ ಮಾಡೋದಕ್ಕೆ ಈ ವೆಬ್ಸೈಟ್ ನ niftyindex.com ಈ ವೆಬ್ಸೈಟ್ ಗೆ ಬನ್ನಿ. ಈ ವೆಬ್ಸೈಟ್ ನೇಮ್ ಬಂದು niftyindex.com. ಈ ವೆಬ್ಸೈಟ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಈ ವೆಬ್ಸೈಟ್ ಅನ್ನು ಮಾತ್ರ ಯೂಸ್ ಮಾಡಿ ಸ್ಟಾಕ್ಸ್ ಯಾವ ತರ ಸೆಲೆಕ್ಟ್ ಮಾಡೋದು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫರ್ದರ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡೋಕೆ ಮುಂಚೆ ನಾನು ಇಲ್ಲಿವರೆಗೂ ನಿಮ್ಗೆ ಶೇರ್ ಮಾಡಿರೋ ಡೀಟೇಲ್ಸ್ ನಾನು ಎಕ್ಸ್ಪ್ಲನೇಷನ್ ನೋಡಿದಿರಲ್ವಾ, ಇಫ್ ನಿಮ್ಗೆ ಏನಾದ್ರೂ ಅದು ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಈ ತರ ನೀವು ಲೈಕ್ ಮಾಡೋದ್ರಿಂದ ನಮಗೆ ಎಂಕರೇಜ್ ಮಾಡೋ ಮೂಲಕ ಇನ್ ಮುಂದೆ ಈ ತರ ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗತ್ತೆ ನಮಗೆ.
ಅಂಡ್ ಫಸ್ಟ್ ಮಾತಾಡ್ಕೊಂಡಿದ್ವಲ್ಲ, NSE ಅವರು ನಿಫ್ಟಿ 50 ನಲ್ಲಿ ಒಂದು ಇಂಡೆಕ್ಸ್ ನ ಮೇಂಟೈನ್ ಮಾಡ್ತಾ ಇದ್ರೆ ಇಂಡಿಯಾಗೆ ಸಂಬಂಧಿಸಿದ ಟಾಪ್ 50 ಕಂಪನೀಸ್ ಇದರಲ್ಲಿರುತ್ತೆ. ಅಂಡ್ ಒಂದು ಬಿಗಿನರ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟರ್ ಆಗುವಾಗ ಇಂಡಿಯಾಗೆ ಸಂಬಂಧಿಸಿರುವ ಟಾಪ್ 50 ಕಂಪನೀಸ್ ಇನ್ವೆಸ್ಟ್ ಮಾಡಬೇಕನ್ನೋದು ಸ್ವಲ್ಪ ಸೇಫ್ ಆಪ್ಷನ್ ಆಗುತ್ತೆ. ಆ 50 ಕಂಪನೀಸ್ ಯಾವ ಬಿಸಿನೆಸ್ ಮಾಡ್ತಾ ಇರೋ ಡೇಟಾ ನಾನು ನಿಮ್ಗೆ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ 50 ಕಂಪನೀಸ್ ನಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಸಂಬಂಧಿಸಿರೋ ಕಂಪನೀಸ್ ಇದೆ, ಆಯಿಲ್ ಅಂಡ್ ಗ್ಯಾಸ್ ಸಂಬಂಧಿಸಿರುವ ಕಂಪನೀಸ್ ಇವೆ, ಐಟಿಗೆ ಸಂಬಂಧಿಸಿರೋ ಕಂಪನೀಸ್ ಇದೆ, ಆಟೋಮೊಬೈಲ್ ಅಂಡ್ ಆಟೋ ಸೆಕ್ಟರ್ ಸಂಬಂಧಿಸಿರುವ ಕಂಪನೀಸು ಇದೆ, ಕನ್ಸ್ಯೂಮರ್ ಗೂಡ್ಸ್ ಸಂಬಂಧಿಸಿರೋ ಕಂಪನೀಸು ಇದೆ, ಟೆಲಿಕಾಂ, ಮೆಟಲ್, ಫಾರ್ಮಾ, ಕನ್ಸ್ಟ್ರಕ್ಷನ್, ಪವರ್ ಸೆಕ್ಟರ್ ಸಂಬಂಧಿಸಿರೋ ಕಂಪನೀಸು ಇದೆ, ಫರ್ಟಿಲೈಸರ್ಸ್ ಅಂಡ್ ಪೆಸ್ಟಿಸೈಡ್ ಸರ್ವಿಸಸ್, ಸಿಮೆಂಟ್ ಬಿಸಿನೆಸ್ ಮಾಡುವಂತ ಕಂಪನೀಸು ಇವೆ. ಸೊ ಈ ಇಂಡಿಯಾಗೆ ಸಂಬಂಧಿಸಿರೋ ಟಾಪ್ 50 ಕಂಪನೀಸ್ ನ NSE ಅವರು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಯಾವ ಸೆಕ್ಟರ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಅನ್ನೋದು ನಾವು ಇಲ್ಲಿ ನೋಡಬಹುದು. ಫೈನಾನ್ಷಿಯಲ್ ಸರ್ವಿಸಸ್ ಸಂಬಂಧಿಸಿರೋ ಕಂಪನೀಸ್ಗೆ 34% ವೈಟೇಜ್ ಕೊಟ್ಟಿದ್ದಾರೆ. ಈ ಕ್ಯಾಟಗರಿಗೆ ಜಾಸ್ತಿ ಪ್ರಿಯಾರಿಟಿ ಅನ್ನೋದು ನಮ್ಮ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಕೊಟ್ಟಿರೋದು ನಡೆದಿದೆ. ಈ ತರ ನಾವು ಇಂಡಿಯಾನಲ್ಲಿ ಡಿಫರೆಂಟ್ ಬಿಸಿನೆಸ್ ಇರುವಂತ ಟಾಪ್ 50 ಕಂಪನೀಸ್ ನ NSE ಅವರು ಕೊಡ್ತಿರೋ ವೈಟೇಜ್ ಆಧಾರವಾಗಿ ಸ್ವಲ್ಪ ಕಂಪನೀಸ್ ನ ಪ್ರಿಯಾರಿಟಿ ವೈಸ್ ಅಂತೂ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ ನಲ್ಲಿರುವಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಮೊದಲನೇ ಸ್ಥಾನದಲ್ಲಿದ್ರೆ, ಫೈನಾನ್ಷಿಯಲ್ ಸರ್ವಿಸ್ ಕ್ಯಾಟಗರಿಲಿರುವಂತಹ HDFC ಬ್ಯಾಂಕ್ ಎರಡನೇ ಪೊಸಿಷನ್ ಇದೆ, ಸೇಮ್ ಸೆಕ್ಟರ್ ನಲ್ಲಿರುವಂತಹ HDFC ಥರ್ಡ್ ಪೊಸಿಷನ್ ಅಲ್ಲಿ ಇದ್ರೆ, ಐಟಿ ಸೆಕ್ಟರ್ ನಲ್ಲಿ ಇನ್ಫೋಸಿಸ್ ಫೋರ್ತ್ ಪ್ಲೇಸ್ ನಲ್ಲಿದೆ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಸಂಬಂಧಿಸಿರುವ ICICI ಬ್ಯಾಂಕ್ 5th ಪೊಸಿಷನ್ ಅಲ್ಲಿ ಇದೆ. ಸೊ ಇಂಡಿಯಾಗೆ ಸಂಬಂಧಿಸಿರುವ ಟಾಪ್ 50 ಕಂಪನೀಸ್ ನಲ್ಲಿ ಟಾಪ್ 5 ಕಂಪನೀಸ್ ಬೇಸ್ಡ್ ಆನ್ ಪರ್ಸೆಂಟೇಜ್ ಅಂತೂ ನಮಗೆ ಅರೇಂಜ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಮಿಕ್ಕಿರೋ ಕಂಪನೀಸ್ ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ನಾವು ಅರೇಂಜ್ ಅಂತೂ ಮಾಡ್ಕೋಬಹುದು. ಸೊ ನೀವು ಇಷ್ಟು ಬಿಸಿನೆಸ್ ನಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೋಬೇಕಾಗಿಲ್ಲ. ಕೇವಲ ಒಂದು ಕ್ಯಾಟಗರಿ ನಿಮ್ಗೆ ಗೊತ್ತಿರೋ ಒಂದು ಬಿಸಿನೆಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ, ಅದು ಫಾರ್ಮಾ ಆಗಿರಬಹುದು, ಆಟೋಮೊಬೈಲ್ಸ್ ಆಗಿರಬಹುದು, ಐಟಿ ಆಗಿರಬಹುದು, ಫೈನಾನ್ಷಿಯಲ್ ಸರ್ವಿಸ್ ಆಗಬಹುದು, ಯಾವುದೋ ಒಂದು ಸೆಕ್ಟರ್ಗೆ ಸಂಬಂಧಿಸಿರುವ ಸ್ಟಾಕ್ಸ್ ನ ಇನ್ವೆಸ್ಟ್ ಮಾಡ್ಕೋಬೇಕು ಅನ್ಕೊಂಡ್ರೆ, ನಾನು ಈಗ ನಿಮ್ಗೆ ತೋರಿಸ್ತಾ ಇರೋ ಮೆಥಡ್ ನಿಮ್ಗೆ ಸ್ವಲ್ಪ ಯೂಸ್ ಆಗುತ್ತೆ ಅನ್ಕೊಳ್ಳೋಣ. ನೀವು ಆಟೋ ಸೆಕ್ಟರ್ಗೆ ಸಂಬಂಧಿಸಿರೋ ಕಂಪನೀಸ್ ನಲ್ಲಿ ಇನ್ವೆಸ್ಟ್ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು, ಇಲ್ಲಿ ನಿಫ್ಟಿ ಆಟೋ ಇಂಡೆಕ್ಸ್ ಇದೆ ಅಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಪೇಜ್ ಗೆ ಬರ್ತೀರಾ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ರೆ ಆಟೋ ಸೆಕ್ಟರ್ಸ್ ಇರುವಂತ ಡಿಫರೆಂಟ್ ಕಂಪನೀಸ್ ಎಲ್ಲ ನಿಮ್ಗೆ ಕಾಣಿಸುತ್ತೆ. ಇದರಲ್ಲೂ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಪರ್ಸೆಂಟೇಜ್ ವೈಸ್ ಅದಕ್ಕೆ ವೈಟೇಜ್ ಕೊಟ್ಟಿರೋ ನಡೆದಿದೆ. ಇದರ ಪ್ರಕಾರ ನಾವು ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ಗಮನಿಸಿದ್ರೆ ಒಂದೊಂದು ಸ್ಟಾಕ್ ಗೆ ಇವರು ಒಂದೊಂದು ವೈಟೇಜ್ ಕೊಟ್ಟಿದ್ದಾರೆ. ನಿಫ್ಟಿ 50 ನಲ್ಲಿ ಆಗಿರಬಹುದು, ಅದೇ ತರ ನಿಫ್ಟಿ ಆಟೋನಲ್ಲಿ ಆಗಿರಬಹುದು. ಒಂದೊಂದು ಕಂಪನಿಗೆ ಒಂದೊಂದು ಪರ್ಸೆಂಟೇಜ್ ವೈಟೇಜ್ ಇರುತ್ತೆ. ಈ ತರ ಒಂದು ಕಂಪನಿಗೆ ಜಾಸ್ತಿ ಕೊಟ್ಟಿರೋದಕ್ಕೆ ಇನ್ನೊಂದು ಕಂಪನಿಗೆ ಕಮ್ಮಿ ಕೊಟ್ಟಿರೋದಕ್ಕೆ ಸ್ವಲ್ಪ ರೂಲ್ಸ್ ಅಂಡ್ ಕ್ಯಾಲ್ಕುಲೇಷನ್ಸ್ ಇದೆ. ಸೊ ನಾವು ಅದ್ರ ಬಗ್ಗೆ ಮಾತಾಡ್ಕೊಂಡ್ರೆ ಇನ್ನೂ ವಿಡಿಯೋ ಲೆಂತ್ ಜಾಸ್ತಿ ಆಗೋಗುತ್ತೆ. ಅದ್ರ ಬಗ್ಗೆ ನಾನು ಇನ್ನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಅದೇ ತರ ಫಾರ್ಮಾ ಇಂಡೆಕ್ಸ್ ರಿಲೇಟೆಡ್ ಆಗಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡ್ರೆ, ಸನ್ ಫಾರ್ಮಾ ಫಸ್ಟ್ ಪೊಸಿಷನ್ ಅಲ್ಲಿ ಇದ್ರೆ, ಡಾಕ್ಟರ್ ರೆಡ್ಡಿ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ, ಸಿಪ್ಲಾ ಥರ್ಡ್ ಪೊಸಿಷನ್ ಅಲ್ಲಿ ಇದೆ, ಫೋರ್ತ್ ಪೊಸಿಷನ್ ಅಲ್ಲಿ ದಿವಿಸ್ ಲ್ಯಾಬೊರೇಟರಿ ಇದೆ. ಅಂಡ್ ಐಟಿ ಕಂಪನೀಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ, NSE ಅವರ ಪ್ರಕಾರ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರ ಪ್ರಕಾರ ಮೊದಲನೇ ಪೊಸಿಷನ್ ಅಲ್ಲಿ ಇನ್ಫೋಸಿಸ್ ಇದ್ರೆ, ಸೆಕೆಂಡ್ ಪೊಸಿಷನ್ ಅಲ್ಲಿ TCS ಇದೆ, ಅಂಡ್ ಥರ್ಡ್ ಪೊಸಿಷನ್ ಅಲ್ಲಿ ಟೆಕ್ ಮಹೇಂದ್ರ, ಅಂಡ್ ಫೋರ್ತ್ ಪೊಸಿಷನ್ ಅಲ್ಲಿ ವಿಪ್ರೋ ಇದೆ. ಸೇಮ್ ಅದೇ ತರ FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ರಿಲೇಟೆಡ್ ಆಗಿ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಂಡ್ರು NSE ಅವರು ಒಂದು ಡಿಫೈನ್ಡ್ ವೈಟೇಜ್ ಅನ್ನೋದು ಒಂದೊಂದು ಸ್ಟಾಕ್ ಗೆ ಕೊಟ್ಟಿದ್ದಾರೆ. ಸೊ ಇವಕ್ಕಂದ್ರೂ ಹೈಯರ್ ವೈಟೇಜ್ ಇರುತ್ತಲ್ಲ, ಅವು ನಾವು ನಮ್ಮ ಲಿಸ್ಟ್ ಅಲ್ಲಿ ಅದಕ್ಕೆ ಪ್ರಿಯಾರಿಟಿ ಕೊಡಬೇಕಾಗತ್ತೆ. ನಾವು ಮಾಡುವಂತ ಇನ್ವೆಸ್ಟ್ಮೆಂಟ್ ಎಲ್ಲಾನು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ಅವರ ವೈಟೇಜ್ ಪ್ರಕಾರ ಮಾಡ್ತಾ ಇದೀವಿ ಅಂತ ಮೀನಿಂಗ್. ಸೊ ಮೊದಲನೇ ಮೆಥಡ್ ನಲ್ಲಿ ನಾವು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಯಾವ್ದಾದ್ರು ಸ್ಟಾಕ್ಸ್ ನ ವೈಟೇಜ್ ಕೊಟ್ಟಿದ್ದಾರಲ್ಲ, ಜಾಸ್ತಿ ವೈಟೇಜ್ ಕೊಟ್ಟಿರುವಂತ ಸ್ಟಾಕ್ಸ್ ನಾವು ಪ್ರಿಯಾರಿಟೈಸ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಲಿಸ್ಟ್ ನಾವು ಇಟ್ಕೋಬೇಕು. ಅಂಡ್ ಸೆಕೆಂಡ್ ಮೆಥಡ್ ನಲ್ಲಿ ಮ್ಯೂಚುವಲ್ ಫಂಡ್ಸ್ ಅವರು ಸಂಬಂಧಿಸಿರುವ ಡೇಟಾ ಆಧಾರವಾಗಿ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಮೆಥಡ್ ನಲ್ಲಿ ನಾವು ಮಾಡೋ ಪ್ರಾಸೆಸ್ ಏನಂದ್ರೆ, ಮ್ಯೂಚುವಲ್ ಫಂಡ್ಸ್ ಅವರು ಯಾವ ಸ್ಟಾಕ್ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಅಂಡ್ ಯಾವ ಸ್ಟಾಕ್ಸ್ ಅಲ್ಲಿ ಜಾಸ್ತಿ ಹಣ ಇಟ್ಟಿದ್ದಾರೆ ಅಂಡ್ ಆ ಡೇಟಾ ನಾವು ಗಮನಿಸೋ ಪ್ರಯತ್ನ ಮಾಡೋಣ. ಸೊ ಈಗ ನಾನು ನಿಮಗೆ ಯಾವ ಡೇಟಾ ಆದ್ರೆ ತೋರಿಸ್ತಾ ಇದೀನೋ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಈ ಪೇಜ್ಗೆ ಬರ್ತೀರಾ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಆಕ್ಸೆಸ್ ಬ್ಲೂ ಚಿಪ್ ಫಂಡ್ ಇದೆ ಅಲ್ಲ, ಅದನ್ನ ಒಂದ್ಸಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವರು ಯಾವ ಸ್ಟಾಕ್ಸ್ ಜಾಸ್ತಿ ಮಾಡಿರೋ ವಿಷಯ ನಿಮಗೆ ಇಲ್ಲಿ ಗಮನಿಸೋಣ. ಸೊ ಯಾವ ಮ್ಯೂಚುವಲ್ ಫಂಡ್ ಅವರಾದ್ರೂ ಅವ್ರು ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಡೇಟಾ ನಮಗೆ ಹೇಳ್ತಾ ಇರ್ತಾರೆ. ಆಕ್ಸೆಸ್ ಬ್ಲೂ ಚಿಪ್ ಫಂಡ್ ಅವರು ಯಾವ ಸ್ಟಾಕ್ಸ್ ನಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವರು ಇನ್ವೆಸ್ಟ್ಮೆಂಟ್ ಮಾಡಿರೋ ಸ್ಟಾಕ್ ನಲ್ಲಿ ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿರೋ ಸ್ಟಾಕ್ಸ್ ಅಲ್ಲಿ HDFC ಬ್ಯಾಂಕ್, ಕೋಟಕ್ ಮಹೇಂದ್ರ ಬ್ಯಾಂಕ್, ಹೌಸಿಂಗ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ದಿವಿಸ್ ಲ್ಯಾಬೊರೇಟರಿ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು ಯಾವ ತರ ಆದ್ರೆ ಸ್ವಲ್ಪ ಸ್ಟಾಕ್ಸ್ ಗೆ ಜಾಸ್ತಿ ವೈಟೇಜ್ ಕೊಟ್ಟು ಜಾಸ್ತಿ ಪ್ರಿಯಾರಿಟಿ ಕೊಟ್ಟಿದಾರಲ್ವಾ. ಸೊ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರ ಡೇಟಾ ಪ್ರಕಾರ, ಅದೇ ತರ ಮ್ಯೂಚುವಲ್ ಫಂಡ್ ಅವರ ಡೇಟಾ ಪ್ರಕಾರ ಎರಡನ್ನೂ ಕಂಪೇರ್ ಮಾಡಿದ್ರೆ
HDFC ಬ್ಯಾಂಕ್, NSE ಅವ್ರ ಪ್ರಕಾರ, ಮ್ಯೂಚುವಲ್ ಫಂಡ್ ಅವ್ರ ಪ್ರಕಾರ ಟಾಪ್ ಪ್ರಿಯಾರಿಟಿನಲ್ಲಿ ಇರೋ ತರ ಮೀನಿಂಗ್. ನೀವು ಗಮನಿಸಿದ್ರೆ ಇವರ ಪೋರ್ಟ್ಫೋಲಿಯೋನಲ್ಲಿ IT ಕಂಪನೀಸ್ ನಲ್ಲಿ ಇನ್ಫೋಸಿಸ್ಗೆ ಜಾಸ್ತಿ ವೈಟೇಜ್ ಕೊಟ್ಟಿರೋ ತರ ಕಾಣಿಸ್ತಾ ಇದೆ. ಸೇಮ್ ನಮಗೆ NSE ಅವರು IT ಕಂಪನೀಸ್ ಅಲ್ಲಿ ಇನ್ಫೋಸಿಸ್ಗೆ ಜಾಸ್ತಿ ವೈಟೇಜ್ ಕೊಟ್ಟಿದ್ದಾರೆ. ಸೊ ಈ ತರ ನಾವು 2 ಡೇಟಾ ಪಾಯಿಂಟ್ಸ್ ಕಂಪೇರ್ ಮಾಡ್ಕೊಂತ ಸ್ಟಾಕ್ ನ ಫರ್ದರ್ ಆಗಿ ನಾವು ಫಿಲ್ಟರ್ ಮಾಡ್ಕೊಂತ ನೋಡಬಹುದು. ಸೊ ನಿಮ್ಗೆ ಯಾವ ಮ್ಯೂಚುವಲ್ ಫಂಡ್ ಪರ್ಫಾರ್ಮೆನ್ಸ್ ನಿಮ್ಗೆ ಸ್ವಲ್ಪ ಬೆಟರ್ ಆಗಿ ಅಂತ ಕಾಣಿಸ್ತಾ ಇರತ್ತೋ ಆ ಮ್ಯೂಚುವಲ್ ಫಂಡ್ ನ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದ್ರೆ ಆ ಮ್ಯೂಚುವಲ್ ಫಂಡ್ ಅವರು ಯಾವ ಸ್ಟಾಕ್ಸ್ ನಲ್ಲಿ ಎಷ್ಟು ವೈಟೇಜ್ ಕೊಟ್ಟಿರೋ ತರ ನಮ್ಗೆ ಅರ್ಥ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಒಂದು ಮ್ಯೂಚುವಲ್ ಫಂಡ್ ತಗೊಂಡು ಆ ಟಾಪ್ 10 ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಸೇಮ್ ಸೆಗ್ಮೆಂಟ್ ಸಂಬಂಧಿಸಿರುವ 2-3 ಮ್ಯೂಚುವಲ್ ಫಂಡ್ಸ್ ನ ಕಂಪೇರ್ ಮಾಡ್ಕೊಂತ ಸ್ಟಾಕ್ಸ್ ನ ಫಿಲ್ಟರ್ ಮಾಡ್ಕೊಂಡು ನಾವು ಫೈನಲ್ ಲಿಸ್ಟ್ ತಯಾರು ಮಾಡ್ಕೋಬಹುದು. ಇದರ ಫರ್ದರ್ ಆಗಿ ಫಿಲ್ಟರ್ ಮಾಡಿ ಕೇವಲ ಸ್ವಲ್ಪ ಸ್ಟಾಕ್ಸ್ ಮಾತ್ರ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ ನೀವು NSE ಅವ್ರನ್ನು ಯೂಸ್ ಮಾಡಿಕೊಂಡು ಫರ್ದರ್ ಆಗಿ ಸ್ಟಾಕ್ಸ್ ನ ಫಿಲ್ಟರ್ ಮಾಡಬಹುದು. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಟ್ ನ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಅಂಡ್ ಕಾಮೆಂಟ್ ಸೆಕ್ಷನ್ ಅಲ್ಲೂ ಅಕೌಂಟ್ ಓಪನಿಂಗ್ ಲಿಂಕ್ ಕೊಟ್ಟಿದ್ದೀನಿ. ನೀವೇನಾದ್ರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅನ್ಕೊಂಡ್ರೆ ಥ್ರೂ ಆ ಲಿಂಕ್ಸ್ ನೀವು ಕ್ಲಿಕ್ ಮಾಡಿ ಓಪನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ಸಂದರ್ಭಗಳಲ್ಲಿ ಈ ಕಂಪನೀಸ್ ಒಳ್ಳೆ ಆಫರ್ಸ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಆ ಆಫರ್ ಡೀಟೇಲ್ಸ್ ನಾನು ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಫೈನಲಿ ಇದು ಫ್ರೆಂಡ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೌ ಟು ಸೆಲೆಕ್ಟ್ ದಿ ಬೆಸ್ಟ್ ಸ್ಟಾಕ್ಸ್ ವೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಅಂಡ್ ಇದೇ ನೀವು ಮೊದಲನೇದಾಗಿ ನಮ್ಮ ಚಾನಲ್ ಬಂದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಚಾನಲ್ ಇರೋ ಕಂಟೆಂಟ್ ನ ಅಬ್ಸರ್ವ್ ಮಾಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಇದು ಯಾರಿಗಾದ್ರೂ ಯೂಸ್ ಆಗತ್ತೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡೋ ಮೂಲಕ ನಿಮಗೆ ಟೈಮ್ ಟು ಟೈಮ್ಸ್ ಅಪ್ಡೇಟ್ ಸಿಗುತ್ತೆ. ಇದೇ ತರ ನಿಮಗೆ ಯೂಸ್ ಆಗುವಂತ ಸ್ಟಾಕ್ ಮಾರ್ಕೆಟ್ ಸಂಬಂಧಿಸಿರುವ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.